ಯಾರು ಕೂಡ ನಮ್ ಪ್ರೋಗ್ರಾಮ್ ನೋಡಿದ್ರು ಟಿ ಶರ್ಟ್ ತಗೋಬೇಡಿ. RCB ಜೆರ್ಸಿ ಬೇಡ. RCB ಜರ್ಸಿ ಬೇಡ. ನಿಮ್ ಡ್ರೆಸ್ ಅಲ್ಲಿ ನೀವು ಹೋಗಿ ಮ್ಯಾಚ್ ನೋಡಿ, ಪಕ್ಕ ಗೆಲ್ತಾರೆ. 100% ಗೆದ್ದಿಲ್ಲ ಅಂದ್ರೆ ಗುರುಜಿಗೆ ಕೇಳ್ಬೇಕು. ಸರ್ ಗೆಲ್ತಾರೆ ಸರ್, ಪಕ್ಕ. ಗೆಲ್ತಾರೆ. 100% ಗೆಲ್ತಾರೆ. ಒಂದ್ ಪ್ರಯತ್ನ. ಪ್ರಯತ್ನ ಏನಕ್ಕೆ? ಇವಾಗ ನಾನು ಯಾವತ್ತು RCB ಡ್ರೆಸ್ ಹಾಕಿಲ್ಲ. ಓಕೆ, ನೀವು ಹಂಗೆ ನೋಡಿಲ್ಲ, ಹೋಗ್ತಾ ಇದ್ದೀನಿ. ನಮ್ ಮಕ್ಳಿಗೆ ಕೇಳ್ತಾರೆ, ನಮ್ಮ ಮಗಳಿಗೆ ಹೋದಾಗ ನನ್ ಪ್ರಕಾರ ನಿಮ್ ಡ್ರೆಸ್ ಅಲ್ಲಿ ನೀವು ನೋಡಿ, ಓಕೆ, ಅವತ್ ಗೊತ್ತಾಗುತ್ತೆ ಅವ್ರಿಗೆ. ಯಾರಿಗೆ ಹೇಳಿ? RCB ಟೀಮ್ ಮುಟ್ಸ್ಬೇಕು ಅಂದ್ರೆ ಹಾ. ಯಾರೊಬ್ರು ನೀವು RCB ಬಟ್ಟೆ ತಗೋಬೇಡಿ. ಇದು ಒಂದು ಫ್ಯಾನ್ಸ್ ಚೇಂಜ್ ಮಾಡಿ. ನೀವು ಮ್ಯಾಚ್ ಗೆಲ್ಬೇಕಾ RCB ಬಟ್ಟೆ ಬೇಕಾ? ಮ್ಯಾಚ್ ಗೆಲ್ಬೇಕು ನೀವು ಬಟ್ಟೆ ಟಿ ಶರ್ಟ್ ಹಾಕ್ಬೇಡಿ. ಅದನ್ನ ಪಕ್ಕ ಗೆಲ್ತಾರ್ರಿ, ಬರ್ದಿಟ್ ಕೇಳ್ರಿ. ಹೌದಾ? ಟಿ ಶರ್ಟ್ ಹಾಕ್ಬೇಡಿ. ಜಾಸ್ತಿ ಟಿ ಶರ್ಟ್ ಕಮ್ಮಿ ಮಾಡಿದಷ್ಟು ಲಕ್ ಜಾಸ್ತಿ ಬರುತ್ತೆ. ಬಹಳ ವಿಶೇಷವಾಗಿ ನೀವು ನೋಡಿ, ಮೊನ್ನೆ ಚೆನ್ನೈ ಮೇಲೆ ಗೆದ್ರು. ಹೌದು, ಏನ್ ಹೇಳಿ? ಚೆನ್ನೈ ಮೇಲೆ ಗೆದ್ದಾಗ ಹೈಯೆಸ್ಟ್ ಧೋನಿ ಫಾಲೋವರ್ಸ್ 7 ಯೂಸ್ ಮಾಡಿದ್ರು. ಎಲ್ಲೋ ಇತ್ತು, ನಮ್ದು ಇಲ್ರಲ್ಲ ಬಟ್ಟೆ, ಅವ್ರದೇ ಹೆವಿ ಇತ್ತು. ಹೊಡೆದು ನಾವು ಅವಾಗ ಹೊಡೆದು ಸರ್. ಯಾಕೆ ಹೊಡೆದು? ಧೋನಿ ಫಾಲೋವರ್ಸ್ ಜಾಸ್ತಿ ಇದ್ರು. ಚೆನ್ನೈ ಫುಲ್ ಎಲ್ಲಿ ನೋಡ್ರು ಚೆನ್ನೈ ಸ್ಟೇಡಿಯಂ ಆಗಿತ್ತು. ನಾವು ಅವತ್ತು ಹೊಡೆದವ್ರಿಗೆ. ನಮ್ ಬಟ್ಟೆ ಯಾವಾಗ ಜಾಸ್ತಿ ಆಗುತ್ತೆ ನಾವು ಹೊಗೆ ಹಾಕಿರ್ತೀವಿ. ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ. ನೀವು ಆ ಟಿ ಶರ್ಟ್ ಅವಾಯ್ಡ್ ಮಾಡಿ. ಏನ್ ಹೇಳಿ? ಟಿ ಶರ್ಟ್ ಅವಾಯ್ಡ್ ಮಾಡಿ ಸರ್. ಟಿ ಶರ್ಟ್ ಅವಾಯ್ಡ್ ಮಾಡಿ, ಪಕ್ಕಾ ಗೆಲ್ತಾರೆ.